ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂ ಮಾಮ್ ಅಂಡ್ ನ್ಯೂ ಬೇಬಿ ಎಸೆನ್ಷಿಯಲ್ಸ್ ಬಗ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ. ಸೊ ಅವಾಗ ನೀವೇನು ಇನ್ ಕೇಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಂದು ನ್ಯೂ ವಿಡಿಯೋಸ್ ಬಂದರೆ ನಿಮಗೆ ಗೊತ್ತೇ ಆಗಲ್ಲ ಎಷ್ಟೊಂದು ವಿಡಿಯೋಸು. ಸೊ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಬಂದು ನ್ಯೂ ಮದರ್ಸ್ ಆ್ಯಂಡ್ ನ್ಯೂ ಬೇಬಿ ಎಸೆನ್ಷಿಯಲ್ಸ್ ಏನಿರಬೇಕು ನಮ್ಮ ಬಳಿ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ನಾನೇನನ್ನು ತಗೊಂಡಿದ್ದೆ ಆ್ಯಂಡ್ ಎಷ್ಟೊಂದು ಸರಿ ನಮಗೆ ಇದು ಬೇಕಾಗಿರುತ್ತೆ ಅಂತ ಗೊತ್ತೇ ಆಗಿರಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಹೆಲ್ಪ್ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರಿಗೇ ಆದರೂ ಈ ವಿಡಿಯೋದು ನೆಸೆಸಿಟಿ ಇದ್ದರೆ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ನೀವು ಅಮ್ಮ ಆಗಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮ್ಮ ಲೈಫಲ್ಲಿ ಒಂದು ಹೊಸ ಎಂಟ್ರಿ ಆಗಿದೆ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಸೊ ತಾಯ್ತನ ಅನ್ನೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದಲ್ವಾ. ಸೊ ಬನ್ನಿ ಇವಾಗ ನಾವು ನ್ಯೂ ಮಾಮ್ ಆ್ಯಂಡ್ ನ್ಯೂ ಬೇಬಿ ಎಸೆನ್ಷಿಯಲ್ಸ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಬಿ ಕ್ಯಾರಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದಂತೂ ನಮಗೆ ತುಂಬಾ ಹೆಲ್ಪ್ ಆಯಿತು. ಯಾಕೆಂದರೆ ನಾವು ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಆಗಲೇ ಹೇಳಿರೋ ಹಾಗೆ ನಾವು ಹಾಸ್ಪಿಟಲಲ್ಲಿ 7 days ಇದ್ವಿ. ಸೊ ನನ್ನ ಡಿಸ್ಚಾರ್ಜ್ ಆಗೋಷ್ಟರಲ್ಲಿ 7 days ಆಯಿತು. ಆ್ಯಂಡ್ ಅಷ್ಟು ದಿನಾನು ನನ್ನ ಮಗುನ ಕ್ಯಾರಿ ಮಾಡೋದಕ್ಕೆ ಈ ಬೇಬಿ ಕ್ಯಾರಿಯರ್ ಅಂತೂ ಸಿಕ್ಕಾಬಡೆ ಹೆಲ್ಪ್ ಆಯಿತು. ಅವ್ನು ICU ಬೇರೆ ಇದ್ದ, ICUಗೂ ಬೆಡ್ಗೂ ನಾವು ಕರ್ಕೊಂಬರ್ಬೇಕಾದ್ರೆ. ಸೊ ಅವಾಗ ಬೇರೆ ಮಳೆಗಾಲ ಬೇರೆ. ಸೊ ಬೇಬಿ ಕ್ಯಾರಿಯರ್ ಅಂತೂ ಸಿಕ್ಕಾಬಡೆ ಹೆಲ್ಪ್ ಆಯಿತು. ಸೊ ಇದು ನಾನು ಯೂಸ್ ಮಾಡಿದ್ದ ಬೇಬಿ ಕ್ಯಾರಿಯರ್. ಸೊ ಇಲ್ಲಿ ಪಾಪುನ ಮಲಗಿಸಿ ಇಲ್ಲಿ ಆ ಕಡೆ ಈ ಕಡೆ ಜಿಪ್ ಇದೆ. ಸೊ ಈ ಥರ ಜಿಪ್ಪನ್ನ ಹಾಕೊಬೋದು, ಇಲ್ಲಾಂದರೆ ಫ್ರೀ ಥರ ಇಟ್ಕೊಬೋದು. ಸೊ ಈ ಬೇಬಿ ಕ್ಯಾರಿಯರ್ ಇದ್ದರೆ ನಾವು ಈಸಿಯಾಗಿ ಬೇಬಿನ ಕ್ಯಾರಿ ಮಾಡ್ಬೋದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಫಸ್ಟ್ ಟೈಮ್ ನಮಗೆ ಸಿಕ್ಕಾಬಡೆ ಭಯ ಇರುತ್ತೆ. ನನಗಂತೂ ಸಿಕ್ಕಾಬಡೆ ಭಯ ಆಯಿತು ಪಾಪು ಎತ್ಕೊಳ್ಳೋಕ್ಕೆ. ಬೈ ಮಿಸ್ ಆಗಿಬಿಟ್ರೆ ಆ ಥರ ಎಲ್ಲ ಅನ್ಸೋದು. ಸೊ ಈ ಬೇಬಿ ಕ್ಯಾರಿಯರಿಂದ ನಾನು ಈಸಿಯಾಗಿ ಕ್ಯಾರಿ ಮಾಡ್ತಿದ್ದೆ, ಯಾವುದೇ ರೀತಿ ಭಯ ಆಗ್ತಾ ಇರಲಿಲ್ಲ. ಸೊ ಇದಂತೂ ಸಿಕ್ಕಾಬಡೆ ಹೆಲ್ಪ್ ಆಯಿತು ಈ ಬೇಬಿ ಕ್ಯಾರಿಯರು. ಸೊ ಇದು ಒಂದು ನ್ಯೂ ಮಾಮ್ ಎಸೆನ್ಷಿಯಲ್ ಅಂತಾನೆ ಹೇಳ್ಬೋದು. ಸೊ ಬೇಬಿನ ಕ್ಯಾರಿ ಮಾಡೋದಕ್ಕೆ ಬೇಬಿಗೆ ಯೂಸ್ ಆಗುತ್ತೆ ತುಂಬಾ. ಸೊ ನೆಕ್ಸ್ಟ್ ಬಂದು ಇದು ಬೇಬಿ ಬೆಡ್. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನು ಹಾಸ್ಪಿಟಲಲ್ಲಿ 7 days ಇದ್ದಿದ್ದರಿಂದ ಅಲ್ಲಿ ಸೊಳ್ಳೆ ಕಾಟ ಇತ್ತು. ಸೊ ಸೊಳ್ಳೆ ಕಾಟ ಇದ್ದಿದ್ದರಿಂದ ಪಾಪುನ ಇದರಲ್ಲಿ ಹೀಗೆ ಮಲಗಿಸಿ ನಾನೇನು ಮಾಡ್ತಿದ್ದೆ, ಈ ಥರ ಸೊಳ್ಳೆ ಪರ್ದ ಕ್ಲೋಸ್ ಮಾಡ್ತಾ ಇದ್ದೆ. ಸೊ ಅವಾಗ ಬೇಬಿ ಆರಾಮಾಗಿ ನಿದ್ದೆ ಮಾಡ್ತಿತ್ತು, ಸೊಳ್ಳೆ ಕೂಡ ಕಡಿತಿಲ್ಲ. ಆ್ಯಂಡ್ ಇದನ್ನು ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ನೀವೆಲ್ಲ ಅಂದರೆ ಅಲ್ಲಿ ಯೂಸ್ ಮಾಡ್ಬೋದು. ಸೊ ನಾನು ಮನೆಗೆ ಬಂದ ಮೇಲೂ ಬೆಡ್ ಆ್ಯಕ್ಚುಲಿ ಕ್ರ್ಯಾಡಲ್ ತೊಗೊಂಡ್ವಿ ಆಮೇಲೆ. ಸೊ ಅದಕ್ಕಿಂತ ಮುಂಚೆ ಇನ್ ಕೇಸ್ ಅವ್ನು ಬೆಡ್ಡೆಲ್ಲ ಮಲ್ಕೊತಾ ಇದ್ದಾನೆ, ನಾನು ಫೀಡ್ ಮಾಡಬೇಕಂದ್ರೆ ಮಲ್ಕೊಂಡ ಅಂದರೆ ನನ್ನ ಪಕ್ಕ ಈಸಿಯಾಗಿ ಇದರಲ್ಲಿ ಮಲಗಿಸ್ಕೊತಿದ್ದೆ, ಇಲ್ಲ ಅಂದರೆ ಕ್ರ್ಯಾಡಲಲ್ಲಿ ಮಲಗಿಸ್ತಿದ್ದೆ. ಸೊ ಇದು ಕೂಡ ಸಿಕ್ಕಾಬಡೆ ಹೆಲ್ಪ್ ಆಯಿತು. ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇದು ಕೂಡ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಫೀಡಿಂಗ್ ಪಿಲ್ಲೋ. ಸೊ ಇದಂತೂ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ನಿಮ್ಗೇನಾದರೂ C-section ಡೆಲಿವರಿ ಆಗಿದೆ ಅಂದರೆ ಫೀಡಿಂಗ್ ಪಿಲ್ಲೋ ತಗೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮಗೆ ಅಲ್ಲಿ ಸಿಸರಿನ್ ಆಗಿರೋದ್ರಿಂದ, ಗಾಯ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಬಗ್ಗಕ್ಕೆ ಎಲ್ಲ ಕಷ್ಟ ಆಗ್ತಿರುತ್ತೆ. ಆ್ಯಂಡ್ ನಾವು ಬೇಬಿ ಇವಾಗ ಸಮ್ಟೈಮ್ಸ್ 1/2 hour ಫೀಡ್ ಮಾಡಿಸ್ಕೊತಾನೆ, ಸಮ್ಟೈಮ್ಸ್ 15 minutes, ಸಮ್ಟೈಮ್ಸ್ 45 minutes ಎಲ್ಲ ಫೀಡ್ ಮಾಡಿಸ್ಕೊತಾನೆ ಇರ್ತಾನೆ. ಸೊ ಅಷ್ಟು ಹೊತ್ತು ನಾವು ಹೀಗೆ ಬಕ್ಕೊಂಡೇ ಇದ್ದರೆ ನಮಗೆ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಗಾಯ ಬೇಗ ವಾಸಿ ಆಗಲ್ಲ. ಸೊ ಸ್ಟಾರ್ಟಿಂಗ್ ಡೇಸಲ್ಲಂತೂ ನೀವು ಫೀಡಿಂಗ್ ಪಿಲ್ಲೋ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಾನು ಈ ಫೀಡಿಂಗ್ ಪಿಲ್ಲೋನ ಯೂಸ್ ಮಾಡಿದ್ದೆ ಆ್ಯಂಡ್ ಇವಾಗಲೂ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಪಿಲ್ಲೋ ಕೂಡ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ಜಸ್ಟ್ ಬರೀ ಫೀಡಿಂಗಿಗೆ ಅಷ್ಟೇ ಅಲ್ಲ ಇದು ಯೂಸ್ ಆಗೋದು, ಇದು ಬೇಕಂದರೆ ಬೇಬಿಗೂ ಟಮ್ಮಿ ಟೈಮ್ಗೆ ಕೂಡ ನಾವು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿದ್ದೆ ಬೇಬಿ ಟಮ್ಮಿ ಟೈಮ್ಗೆ. ಆ್ಯಂಡ್ ಬೇಬಿನ ಇಲ್ಲಿ ಮಲಗಿಸಿಬೋದು, ಹೆಡ್ ಆ ಕಡೆ ಈ ಕಡೆ ಹೋಗುತ್ತೆ, ಆವಾಗ ಹೆಡ್ ಸವಿಯೋಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಆ್ಯಂಡ್ ನಾವೇನಾದರೂ ಕುತ್ಕೊಂಡು ಈ ಥರ ಏನೋ ಓದ್ಕೊಳ್ಳೋದಿದೆ, ಏನೋ ಬರೆಯೋದಿದೆ, ಆ ಥರ ಇದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ನಾನು ಆ ಥರದಕ್ಕೂ ಕೂಡ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡಿ, ಸೊ ಈ ಪಿಲ್ಲೋ. ಸೊ ಈ ಪಿಲ್ಲೋನ ನಾನು ಬ್ಯಾಕ್ ಸಪೋರ್ಟಿಗೆ ಅಂತ ತೊಗೊತಿದ್ದೆ. ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲೇ ತೊಗೊಂಡಿದ್ದು.
ಆ್ಯಂಡ್ ಇದು ಡೆಲಿವರಿ ಟೈಮಲ್ಲೂ ನ್ಯೂ ಮದರ್ಸ್ಗೂ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ತುಂಬ ಹೊತ್ತು ನಾವು ಕುತ್ಕೊಳ್ಳೋಕೆ ಆಗಲ್ಲ ಅಲ್ವಾ, ಸೊ ನಾವು ಇದನ್ನ ಬ್ಯಾಕ್ ಸಪೋರ್ಟಿಗೆ ಅಂತ ಯೂಸ್ ಮಾಡ್ಬೋದು. ಸೊ ಈ ಪಿಲ್ಲೋ ಕೂಡ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಫೀಡಿಂಗ್ ಪಿಲ್ಲೋ ತುಂಬಾ ಹೆಲ್ಪ್ ಆಗುತ್ತೆ. ಇದು ನ್ಯೂ ಮಾಮ್ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು. ಇದು ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಫೀಡಿಂಗ್ ಡ್ರೆಸ್ಸಸ್. ಸೊ ಇಲ್ಲಿ ನೋಡಿ, ಇದು ನಾನು ಆಲ್ರೆಡಿ ಒಂದು ಪ್ರೆಗ್ನೆನ್ಸಿ ಎಸೆನ್ಷಿಯಲಲ್ಲಿ ಪ್ರೆಸೆಂಟ್ ವುಮೆನ್ ಎಸೆನ್ಷಿಯಲಲ್ಲಿ ತೋರಿಸಿದ್ದೆ. ನಾನು ಮುಂಚೆನೇ ತೆಗೆದಿಟ್ಕೊಂಡಿದ್ದೆ ಈ ಥರ ಡ್ರೆಸ್ಸು, ಬಿಕಾಸ್ ಲೂಸ್ ಆಗಿರಲಿ ಅಂತ. ಅವಾಗ ಯೂಸ್ ಮಾಡಬೇಕಂದ್ರೇ ಫೀಡಿಂಗ್ ಥರದ್ದೇ ತೆಗೆದಿಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಡೆಲಿವರಿ ಆದಮೇಲೆ ತೊಗೊಂಡಿದ್ದು. ಅದು ಇಷ್ಟ ಆಯಿತು ಆ ಕ್ಲಾತ್ ಆದಮೇಲೆ ಮತ್ತೆ ಒಂದಷ್ಟು ತೊಗೊಂಡೆ. ಸೊ ಇದು ಜಿಪ್ಲೆಸ್ ಫೀಡಿಂಗ್ ಡ್ರೆಸ್ ಆ್ಯಂಡ್ ಕ್ಲಾತ್ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ಕ್ಲಾತ್ ಕೂಡ ನನಗೆ ತುಂಬ ಯೂಸ್ ಆಯಿತು. ಸೊ ಸಿಸರಿನ್ ಆಗಿರೋದ್ರಿಂದ ನಾನು ಪ್ಯಾಂಟ್ಸ್ ವೇರ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ದಿನ. ಸೊ ಇದು ಫ್ರೀಯಾಗಿ ಗಾಯ ವಾಸಿ ಆಗೋಕ್ಕೂ ಕೂಡ ಹೆಲ್ಪ್ ಮಾಡ್ತು. ಸೊ ಈ ಡ್ರೆಸ್ಸು ಕೂಡ ತುಂಬಾ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಫೀಡಿಂಗ್ ಟೀ ಶರ್ಟ್ಸ್ ಕೂಡ ತೊಗೊಂಡಿದ್ದೆ. ಸೊ ಫೀಡಿಂಗ್ ಟೀ ಶರ್ಟ್ಸು ಅಷ್ಟೇ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು. ಆ್ಯಂಡ್ ದಿಸ್ ಒನ್ ಇದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಟ್ರಾವೆಲ್ ಮಾಡ್ತೀರಾ, ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀರಾ ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ನಂದು ಬೇಬಿ ಆದಮೇಲೆ ಒಂದು 2-3 ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ. ಆ್ಯಂಡ್ ಹಾಸ್ಪಿಟಲ್ಸ್ಗೆ ಹೋಗ್ತಿದ್ದೆ. ಆ್ಯಂಡ್ ಪಾಪುಗೆ ಇಂಜೆಕ್ಷನ್ ಮಾಡ್ಸೋಕ್ಕೆ ಹೋಗ್ತಿದ್ದೆ. ಅಲ್ಲಿಗೆಲ್ಲ ಹೋದಾಗೂ ಇದನ್ನು ತೊಗೊಂಡೋಗ್ತಿದ್ದೆ. ಆ್ಯಂಡ್ ಇವಾಗಲೂ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋದರೆ ನಾನು ಇದನ್ನು ಮಿಸ್ ಮಾಡೋದೇ ಇಲ್ಲ. ಸೊ ಇದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನೋಡಿ, ಇದನ್ನು ಈ ಥರ ವೇರ್ ಮಾಡೋದು. ಇದು ಫೀಡಿಂಗ್ ದುಪ್ಪಟ್ಟ. ಸೊ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ವೇರ್ ಮಾಡ್ಬೋದು ಗೊತ್ತಾ. ಸೊ ಬಟನ್ ಹಾಕ್ಕೊಂಡು ನೀವು ಈಸಿಯಾಗಿ ಎಲ್ಲಿ ಬೇಕಂದರೆ ವಿತೌಟ್ ಹೆಸಿಟೇಷನ್ ನೀವೇನು ಮುಜುಗರ ಪಟ್ಕೊಳ್ದೇನೆ ಫೀಡ್ ಮಾಡ್ಬೋದು. ಸೊ ಈ ಫೀಡಿಂಗ್ ದುಪ್ಪಟ್ಟ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ನನಗೆ. ಆ್ಯಂಡ್ ಇನ್ನೊಂದು ಬಂದು ಈ ಥರ ಕ್ಲಾಸ್ ತಗೊಳ್ಳಿ, ಬೇಬಿ ಫೇಸ್ ಟವಲ್ಸ್ ತಗೊಳ್ಳಿ. ಬಿಕಾಸ್ ಮಕ್ಕಳು ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಹಾಲು ತಿರುಗಿಸ್ಕೊತಾ ಇರ್ತಾರೆ. ಅದಕ್ಕೆಲ್ಲ ಈ ಥರ ಟವಲ್ಸ್ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಆ್ಯಂಡ್ ಬರ್ತ್ ಮಾಡಬೇಕಾದ್ರೂ ಕೂಡ ಈ ಥರ ಟವಲ್ಸ್ ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಫೇಸ್ ಕ್ಲೀನ್ ಮಾಡಬೇಕಂದ್ರೂ ಈ ಟವಲ್ಸ್ನ ಯೂಸ್ ಮಾಡ್ಬೋದು. ಅದರ್ ದ್ಯಾನ್ ದಟ್ ಬೇಬಿ ಡೈಪರ್ಸ್ ಇದಂತೂ ವೆರಿ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು. ಸೊ ಬೇಬಿ ಡೈಪರ್ಸ್ ಯಾವಾಗೂ ನಿಮ್ಮ ಬ್ಯಾಗಲ್ಲಿ ಇರಲೇಬೇಕು. ಒಂದು ಬ್ಯಾಗನ್ನು ಇಟ್ಕೊಂಡಿರಿ. ಸೊ ನ್ಯೂ ಮಾಮ್ ಬ್ಯಾಗ್ ಅಂತ ಹೊಸದೇ ತೊಗೋಬೇಕು ಅಂತ ಏನಿಲ್ಲ, ನೀವು ಮೊದಲೇ ಯೂಸ್ ಮಾಡ್ತಿರೋ ಬ್ಯಾಗ್ಸ್ ಕೂಡ ಯೂಸ್ ಮಾಡ್ಬೋದು. ನಾನು ಅದೇ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಯಾವುದು ಕೂಡ ಹೊಸದಾಗಿ ಅಂತ ತೊಗೊಂಡಿಲ್ಲ. ಸೊ ಬ್ಯಾಗಲ್ಲಿ ಯಾವಾಗೂ ಡೈಪರ್ಸ್ ಅಂತೂ ಇಟ್ಕೊಂಡೇ ಇರಲಿ. ಬೆಟರ್ ನೀವು ಯಾವಾಗೂ ಡೈಪರ್ಸ್ ಯೂಸ್ ಮಾಡಬೇಡಿ, ಮಕ್ಕಳಿಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಈ ಥರ ಕ್ಲಾತ್ ಯೂಸ್ ಮಾಡ್ತಿದ್ದೆ. ಇದು ಲಂಗೋಟಿ ಥರ. ಸೊ ಇದು ಆ್ಯಕ್ಚುಲಿ ಇದು ಸೆಕೆನೂ ಆಗಲ್ಲ ಪಾಪುಗೆ. ಆ್ಯಂಡ್ ಇದು ಒಂಥರ ಫ್ರೀ ಆಗೂ ಇರುತ್ತೆ. ಸೊ ಈ ಥರದ್ದು ನಾನು ಒಂದು 24 ಪೇರ್ ತೊಗೊಂಡಿದ್ದೆ. ಸೊ ಇದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ನನ್ನ ಮಗನಿಗೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಈ ಥರದ್ದೇ ಹಾಕ್ತಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ ಸ್ಯಾನಿಟರಿ ಪ್ಯಾಡ್ಸ್. ಸೊ ಇದು ನಿಮಗೆ ಡೆಲಿವರಿ ಆದಮೇಲೆ ಮಿನಿಮಮ್ 1-2 ಮಂತ್ ಅಂತೂ ಬ್ಲೀಡಿಂಗ್ ಆಗೇ ಆಗುತ್ತೆ. ಸೊ ಇದಂತೂ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನೇ ಯಾವಾಗೂ ಇಟ್ಕೊಂಡಿರಿ. ಸೊ ಇವಾಗ ಡೈಪರ್ ಆಯಿತು ಆ್ಯಂಡ್ ಕ್ಲಾತ್ ಡೈಪರ್ಸು ಆಯಿತು. ಸೊ ನೆಕ್ಸ್ಟ್ ನೀವು ಬೇಬಿ ಕ್ಯಾಪ್ಸ್. ಸೊ ಒಂದು 2-3 ಪೇರ್ ಕ್ಯಾಪ್ಸನ್ನು ಇಟ್ಕೊಂಡಿರಿ. ಸೊ ಇಲ್ಲಿ ನೋಡಿ, ನಾನು ಈ ಥರದ್ದು ಚಿಕ್ಕ ಪಾಪು ಇದ್ದಾಗ ತೊಗೊಂಡಿದ್ದೆ. ಅದಾದಮೇಲೆ ಈ ಥರದ್ದು ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಯೂಸ್ ಮಾಡ್ತಾ ಇರೋದು ಈ ಕ್ಯಾಪ್, ಮಂಕಿ ಕ್ಯಾಪ್. ಮಕ್ಕಳು ಯೂಶಲಿ ಟೋಪಿನ ಹಾಕಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅವರು ರೆಫ್ಯೂಸ್ ಮಾಡ್ತಾರೆ. ಬಟ್ ನಾವು ಹಾಕೋದು ತುಂಬ ಒಳ್ಳೆಯದು. ಯಾಕೆಂದರೆ ನಿಮಗೆ ಚಳಿಗಾಲದಲ್ಲಿ ಶೀತ ಆಗಿ ಗಾಳಿ ಬರ್ದಾಗೆಲ್ಲ ಮಕ್ಕಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದನ್ನು ಮಕ್ಕಳಿಗೆ ಯೂಸ್ ಮಾಡಿ. ಆ್ಯಂಡ್ ಈ ಥರ ಕ್ಲಾತಸ್ಸು ನಿಮಗೆ ಸಿಗುತ್ತೆ. ಸೊ ಫುಲ್ ಕವರ್ ಆಗಿರುತ್ತೆ. ಡೈಪರ್ ಹಾಕಿ ಇದನ್ನು ಹಾಕಿ ಮಲಗಿಸ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ್ಯಂಡ್ ಬಟ್ ಓನ್ಲಿ 3 ಮಂತ್ಸ್ ತನಕ ಅಷ್ಟೇ ನನ್ನ ಮಗ ಹಾಕ್ಸ್ಕೊಂಡಿದ್ದು. ಆಮೇಲೆ ಹಾಕ್ಸ್ಕೊಳ್ಳೋಕ್ಕೆ ಅವನಿಗೆ ಫ್ರೀ ಆಗಿದ್ರೆ ಇಷ್ಟ ಆಗುತ್ತೆ. ಈ ಥರ ಹಾಕಿದರೆ ಅವನು ಬೇಜಾರು ಮಾಡ್ಕೊತಿದ್ದ, ಅಂದರೆ ಮೀನ್ಸ್ ಅಳ್ತಾ ಇದ್ದ. ಬೇಜಾರು ಅಂತ ಏನು ಹೇಳ್ತಾ ಇರಲಿಲ್ಲ. ಸೊ ಈ ಥರ ಕ್ಲಾತ್ನ ನಾನು ಟಿಲ್ 3 ಮಂತ್ಸ್ ತನಕ ಯೂಸ್ ಮಾಡಿದೆ. ಸೊ ಇದು ಕೂಡ ತುಂಬಾ ಯೂಸ್ ಆಯಿತು ಅವನಿಗೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಪ್ರೀ ಕ್ಲಾಸಸ್ನ ಯೂಸ್ ಮಾಡೋದ್ರಿಂದ ನಾನು ಈ ಥರ ಟೈಯಿಂಗ್ ಕ್ಲಾತಸ್ನ ತೊಗೊಂಡಿದ್ದೆ. ಸೊ ಈ ಥರ ಬಟ್ಟೆಗಳು ಕೂಡ ಅವನಿಗೆ ಸಿಕ್ಕಾಪಟ್ಟೆ ಯೂಸ್ ಆದವು. ಆ್ಯಂಡ್ ಚಳಿಗಾಲ ಬಂದರೆ ಒಳ್ಳೆಯದು, ಪ್ಯಾಂಟ್ಸ್ ಹಾಕಿ ಆ ಥರ ಕ್ಲಾತ್ ಚಿಕ್ಕ ಚಡ್ಡಿಗಳೆಲ್ಲ ಕಳೋದ್ರಿಂದ ದೊಡ್ಡ ಕ್ಲಾತ್ಸ್ ಹಾಕಿದ್ರೆ ಇಷ್ಟು ಬೆಟರ್. ದೊಡ್ಡ ಪ್ಯಾಂಟ್ಸ್ ಹಾಕೊಂಡ್ರೆ ಇದು ಬೆಟರ್ ಆಗಿರುತ್ತೆ.
ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಂತೂ ಮಕ್ಕಳು ತುಂಬಾ ಬಾಯಿಗೆ ಬೆರಳು ಹಾಕೊತಾ ಇರ್ತಾರೆ. ಆ್ಯಕ್ಚುಲಿ ಬಾಯಿಗೆ ಬೆರಳು ಹಾಕೊಳ್ಳೋದೇನು ತಪ್ಪಿಲ್ಲ, ಅದನ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಬಟ್ ಯಾವಾಗಲೂ ಹಾಕೊತಾನೆ ಇದ್ದ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೆ, ಅವನ ಕೈಗೆ ಈ ಥರ ಗ್ಲೌಸಸ್ನ ಅವಾಗವಾಗ ಹಾಕ್ತಿದ್ದೆ. ಆ್ಯಂಡ್ ಚಳಿ ಆಗುತ್ತೆ ಅಂತಾನು ಕೂಡ ಇದನ್ನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ನಮಗೆ ಕೂಡ ಇದು ತುಂಬ ಎಸೆನ್ಷಿಯಲ್. ಸೊ ನೀವು ಈ ಥರ ತಲೆಗೆ ಬಟ್ಟೆ ಕಟ್ಕೊಂಡು ಕಾಟನ್ ಹಾಕೊಳ್ಳೋದ್ರಿಂದ, ಸೊ ಕಾಟನ್ ಆ್ಯಂಡ್ ತಲೆಗೆ ಈ ಥರ ಬಟ್ಟೆ ಕಟ್ಕೊಳ್ಳೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ನಿಮಗೆ ತಲೆನೋವು ಬರಲ್ಲ, ಶೀತ ಆಗಲ್ಲ. ಸೀರಿಯಸ್ಲಿ ನಾನು ಇವಾಗಲೂ ಕೂಡ ತಲೆಗೆ ಇದನ್ನು ಕಟ್ಕೊಂಡೇ ಮಲ್ಕೊಬೇಕಾದ್ರೆ ಇದುವರೆಗೂ ನನಗೆ ಒನ್ ಡೇನೂ ಶೀತ ಆಗಿಲ್ಲ, ಪಾಪುಗೂ ಆಗಿಲ್ಲ. ಬಿಕಾಸ್ ನಾವು ಅಷ್ಟು ಟೇಕ್ ಕೇರ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಬಟ್ಟೆನ ನೀವು ಕಟ್ಕೊಳ್ಳೋದ್ರಿಂದ ಕಿವಿಗೆ ನಿಜವಾಗ್ಲೂ ನಿಮಗೆ ತಲೆನೋವು ಬರಲ್ಲ, ಶೀತನೂ ಆಗಲ್ಲ. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಕಾಟನ್ ಅಂತೂ ಎವ್ರಿ ಡೇ ಯೂಸ್ ಮಾಡ್ತೀನಿ. ಆ್ಯಂಡ್ ಬೇಬಿ ಸಾಕ್ಸ್ ಅಂತೂ ನಾನು ಯಾವಾಗಲೂ ಯೂಸ್ ಮಾಡ್ತಿದ್ದೆ. ಸಮ್ಮರಲ್ಲಿ ಅಷ್ಟೇ, ಅಂದರೆ ನಮಗೆ ವೆದರ್ ಗೊತ್ತೇ ಇರುತ್ತಲ್ಲ, ಯಾವಾಗ ಬಿಸಿಲಿದೆ, ಯಾವಾಗ ನಿಮಗೆ ವೆದರ್ ಚೇಂಜ್ ಆಗ್ತಿದೆ, ವಿಂಟರ್ ಥರ ಅನಿಸ್ತಿದೆ, ವೆದರ್ ಒಂದು ಸ್ವಲ್ಪ ಮಳೆ ಬರೋ ಥರ ಇದೆ, ಆ ಥರ ಏನಾದರೂ ಅನಿಸ್ದಾಗ ಸಾಕೋದನ್ನ ಮರಿಬೇಡಿ. ಬಿಕಾಸ್ ಬೇಬಿ ಬೆಚ್ಚಗಿಡೋದು ನಮಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಫಸ್ಟ್ 3 months ಅಂತೂ ಬೇಬಿ ತುಂಬಾ ಬೆಚ್ಚಗಿರಬೇಕು. ಸೊ ಸಾಕ್ಸ್ ಹಾಕೋದು, ಸ್ವೆಟರ್ಸ್ ಹಾಕೋದಂತೂ ಮರಿಲೇಬೇಡಿ. ಇಲ್ಲಿ ನೋಡಿ, ನಾನು ನನ್ನ ಬೇಬಿಗೆ 2 pairs ಆಫ್ ಸ್ವೆಟರ್ಸ್ ಇಟ್ಕೊಂಡಿದ್ದೀನಿ. ಸೊ ಒಂದನ್ನು ನಾವು ಹೊಗ್ಯಕ್ಕೆ ಹಾಕಿದ್ರು ಇನ್ನೊಂದು ಹಾಕೋ ಥರ ಇರಬೇಕು. ಸೊ ಅಟ್ಲೀಸ್ಟ್ 2 pairs ಇಟ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಫಸ್ಟ್ 3 months ಅಂತೂ ಬೆಚ್ಚಗಿಡಿ. ನಾವಂತೂ ಫಸ್ಟ್ 3 months ಫ್ಯಾನ್ ಕೂಡ ಯೂಸ್ ಮಾಡಿಲ್ಲ. ಅದಾದಮೇಲೆ ಲೈಟಾಗಿ ಅಭ್ಯಾಸ ಮಾಡಿಸ್ತಾ ಬಂದ್ವಿ. ಸೊ ಫಸ್ಟ್ 3 months ಪಾಪುನ ಬೆಚ್ಚಗಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನಮಗೂ ಕೂಡ ವೆದರ್ ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ನಮಗೇನಾದರೂ ಕೋಲ್ಡ್ ಆದರೆ ಪಾಪುಗೆ ಕೋಲ್ಡ್ ಆಗೇ ಆಗುತ್ತೆ. ಬಿಕಾಸ್ ನಾವು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀವಿ. ಸೊ ನಾವು ಕೂಡ ಬೆಚ್ಚಗಿರೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಸ್ವೆಟರ್ಸ್ ಯೂಸ್ ಮಾಡ್ತಿದ್ದೆ. ನ್ಯೂ ಮಾಮ್ಸು ಸ್ವೆಟರ್ಸು ಆ್ಯಂಡ್ ಮಫ್ಲರ್ಸ್ನ ಮರಿಬೇಡಿ. ಆ್ಯಂಡ್ ಕಾಟನ್ನ ಯಾವಾಗಲೂ ಹಾಕ್ಕೊಳ್ಳಿ. ಆ್ಯಂಡ್ ನೀವು ಅಷ್ಟೇ ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಳಿ. ಇವಾಗ ಮೋಸ್ಟ್ ಆಫ್ ದ ಮನೆಗಳು ಟೈಲ್ಸ್ ಆ್ಯಂಡ್ ಗಾರೆ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಆದರೆ ಎಲ್ಲ ತೊಪ್ಪೆ ನೆಲದಲ್ಲಿ ಇರ್ತಿದ್ರು. ಸೊ ಅವರಿಗೆ ಏನು ಆ ಥರ ಸಾಕ್ಸ್ ಹಾಕಿಲ್ಲ ಅಂದರೂ ಏನೂ ಅನಿಸ್ತಿಲ್ಲ. ಬಟ್ ಇವಾಗಿನ ಕಾಲದಲ್ಲಿ ಟೇಲ್ಸ್ ಮತ್ತು ಗಾರೆ ನೆಲ ಇರೋದ್ರಿಂದ ನೀವು ಹಾಗೆ ಓಡಾಡಬಾರ್ದು. ನೀವೇನಂದರೆ ಸಾಕ್ಸ್ನ ಹಾಕ್ಕೊಂಡೇ ಬೇಕು. ಸೊ ಸಾಕ್ಸ್ ಹಾಕ್ಕೊಂಡ್ರೆ ನಿಮಗೆ ಶೀತ ಏನೂ ಆಗಲ್ಲ. ಸೊ ನಾನು ಸಾಕ್ಸ್ ಹಾಕ್ಕೊತಿದ್ದೆ, ಸ್ವೆಟ್ರು, ಮಫ್ಲರ್ ನಾನು ಕಾಟನ್ ಯಾವಾಗಲೂ ಹಾಕ್ಕೊತಿದ್ದೆ. ಸೊ ಇವಾಗ ನನಗೆ 8 months ಆಗಿದೆ, ಇಲ್ಲಿವರೆಗೂ ನಾನು ಹಾಕ್ಕೊತಾನೆ ಇದ್ದೆ. ಆ್ಯಂಡ್ ಡೈಪರ್ ಕ್ರೀಮ್, ಸೊ ಇದು ಕೂಡ ಎಸೆನ್ಷಿಯಲೇ. ಯಾಕಂದರೆ ಮಕ್ಕಳು ಒಂದು 3 months ತನಕನೂ ಮೋಷನ್ ಜಾಸ್ತಿ ಮಾಡ್ಕೊತಾನೆ ಇರ್ತಾರೆ, ಎವ್ರಿ ಫೀಡ್ಗೂ ಮಾಡ್ಕೊತಿರ್ತಾರೆ. ಸೊ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಡೈಪರ್ ಕ್ರೀಮ್ಸ್ನ ಯೂಸ್ ಮಾಡಿದರೆ ನಿಮಗೆ ಏನು ಬೇಬಿಗೆ ರ್ಯಾಷಸ್ ಆಗಲ್ಲ. ಸೊ ನಾನು ಯೂಸ್ ಮಾಡೋ ಬ್ರ್ಯಾಂಡ್ ಬಂದು ಸೆಟಾಫಿಲ್ ಬ್ರ್ಯಾಂಡ್. ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಆಲ್ರೆಡಿ ಮಾಡಾಕಿದ್ದೀನಿ. ಸೊ ಯಾರಿನ ಆ ವಿಡಿಯೋನ ನೋಡಿಲ್ಲ ಚೆಕ್ ಮಾಡಿ ನೋಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ವಿಡಿಯೋ ಹಾಕಿರ್ತೀನಿ. ಸೊ ಇದು ಸೆಟಾಫಿಲ್ ಬಾಡಿ ಲೋಷನ್. ಸೊ ಈ ಲೋಷನ್ ಅಂತೂ ಯಾವಾಗೂ ಇಟ್ಕೊಂಡಿರಿ. ಸೊ ಇದು ಕೂಡ ಒಳ್ಳೆಯದು. ಇದ್ರ ಜೊತೆ ಕ್ರೀಮ್ ಕೂಡ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಅವನಿಗೆ ಬಾತಿಂಗು ಕೂಡ ಸೆಟಾಫಿಲ್ದನ್ನೇ ನಾನು ಯೂಸ್ ಮಾಡೋದು. ಆ್ಯಂಡ್ ಇಯರ್ಬಡ್ಸ್, ಸೊ ಇಯರ್ಬಡ್ಸ್ ಬೇಬಿ ಕಿವಿ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಇದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬೇಬಿ ಕ್ರೀಮ್, ಸೊ ಲೋಷನ್ ಹಚ್ಚಿ ಆದಮೇಲೆ ಕ್ರೀಮ್ ಅಪ್ಲೈ ಮಾಡ್ತೀನಿ. ಸೊ ಸೆಟಾಫಿಲ್ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು. ಸೊ ಇದು ಕೂಡ ಬೇಬಿಗೆ ಎಸೆನ್ಷಿಯಲ್ಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ಥರ್ಮೋಮೀಟರ್, ಸೊ ಥರ್ಮೋಮೀಟರ್ ಅಂತೂ ಯಾವಾಗೂ ನಿಮ್ಮ ಜೊತೆ ಇಟ್ಕೊಂಡಿರಿ. ಇನ್ ಕೇಸ್ ಬೇಬಿದು ಏನಾದರೂ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ ಅಂದರೆ ನೀವೇ ಕೂಡ ಚೆಕ್ ಮಾಡ್ಕೊಬೋದು ಅವ್ರಿಗೆ ಜ್ವರ ಬಂದಿದೆಯಾ ಏನು ಅಂತ. ಸೊ ಇದು ಕೂಡ ಹೆಲ್ತ್ ಎಸೆನ್ಷಿಯಲ್ಸ್. ಏನಂದರೆ ನಿಮಗೆ ಥರ್ಮೋಮೀಟರ್ ಯಾವಾಗೂ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರಿ. ಆ್ಯಂಡ್ ಒಂದು ಸ್ಯಾನಿಟೈಸರ್ ಇಟ್ಕೊಂಡಿರಿ ಮನೆಯಲ್ಲಿ ನ್ಯೂ ಮಾಮ್ಸ್ ಅಂದರೆ. ಬಿಕಾಸ್ ಹೊರಗಡೆಯಿಂದ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಬೇಬಿನ ಅವ್ರು ಮುಟ್ಟೋಕ್ಕಿಂತ ಮುಂಚೆ ಸ್ಯಾನಿಟೈಸರ್ ಯೂಸ್ ಮಾಡಿದರೆ ಇಟ್ಸ್ ಬೆಟರ್. ಸೊ ನಾನು 1-2 ಇಟ್ಕೊಂಡಿದ್ದೆ ಸ್ಟಾರ್ಟಿಂಗ್ ಡೇಸಲ್ಲಿ. ಅಟ್ಲೀಸ್ಟ್ 3 months ತನಕ ಆದರೂ ನಾವು ಇದನ್ನು ಫಾಲೋ ಮಾಡಿದರೆ ಒಳ್ಳೆಯದು. ಆ್ಯಂಡ್ ನೇಲ್ ಕಟರ್, ಸೊ ಬೇಬಿಗಂತೂ ಎಷ್ಟು ಬೇಗ ನೇಲ್ಸ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನಮಗಂತೂ ಮುಖ ಎಲ್ಲ ತರ್ಚೇ ಬಿಡ್ತಾರೆ, ಅವರು ಕೂಡ ತರಿಸ್ಕೊತಾರೆ. ಸೊ ನನ್ನ ಮಗಂಗಂತೂ ವೀಕ್ಲಿ ಕಟ್ ಮಾಡಿದ್ರು ವೀಕ್ಲಿ 2 times ಕಟ್ ಮಾಡೋಷ್ಟು ಬರ್ತಾನೆ ಇರೋದು. ಯಾರಾದರೂ ಬೇರೆಯವ್ರು ಹೊಸ್ದಾಗಿ ಬಂದರೆ ಏನು ನಿನ್ನ ಮಗನಿಗೆ ನೀನು ನೈಲೇ ಕಟ್ ಮಾಡಿಲ್ಲ ಅಂತೆಲ್ಲ ಹೇಳೋರು. ಆ್ಯಂಡ್ ಅವ್ರು ಹೇಳೋರು ಸೋದ್ರ ಮಾವನ ಕೈ ಹಚ್ಚಿಸಿದ್ರೆ ಹಾಗೆ ಅಂತ. ಸೊ ಅದೆಲ್ಲ ಏನೂ ವರ್ಕ್ ಆಗಲ್ಲ. ಯೂಸ್ ದ ಸ್ನೈಲ್ ಕಟ್ಟರ್. ಸೊ ಇದರಿಂದ
ಏನು ಬೇಬಿಗೆ ಅಫೆಕ್ಟ್ ಆಗಲ್ಲ. ಸೊ ನಾನು ಯೂಸ್ ಮಾಡ್ತಿದ್ದೀನಿ. ಅವನಿಗೆ ನೇಲ್ಸ್ ಬಂದಾಗೆಲ್ಲ ನಾನು ಕಟ್ ಮಾಡ್ತೀನಿ. ಸೊ ಈ ನೈಲ್ ಕಟರ್ನ ನಾನು ಯೂಸ್ ಮಾಡ್ತಿರೋದು. ಆ್ಯಂಡ್ ಬೇಬಿ ವೈಪ್ಸ್ ಇದಂತೂ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬೇಬಿ ಪಾಟಿ ಮಾಡಿದಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತೊಳೆಯೋಕ್ಕಾಗಲ್ಲ ಪಾಟಿ ಮಾಡಿದ್ನ. ಸೊ ಬೇಬಿ ವೈಪ್ಸಿಂದ ಅದನ್ನ ಕ್ಲೀನ್ ಮಾಡ್ಬೋದು. ಆ್ಯಂಡ್ ಇವಾಗ ನಾವೂ ಯಾವಾಗೂ ಹೋಗಿ ಕೈ ತೊಳ್ಕೊಳಕ್ಕಾಗಲ್ಲ. ಕೆಲವೊಂದ್ಸರಿ ಏನೋ ಮುಟ್ಟಿರ್ತೀವಿ. ಇವಾಗ ಪಾಪುದನ್ನೇ ಪಾಟಿನ ಕ್ಲೀನ್ ಮಾಡಿರ್ತೀವಿ, ಅವಾಗ ಕೂಡ ನಾವು ಯೂಸ್ ಮಾಡೋಕ್ಕೂ ಬೇಬಿ ವೈಪ್ಸ್ನ ಯೂಸ್ ಮಾಡ್ಬೋದು. ಸೊ ನಾನು ಬೇಬಿ ವೈಪ್ಸ್ನ ಯೂಸ್ ಮಾಡ್ತಿದ್ದೀನಿ. ಕೆಲವೊಂದ್ಸರಿ ಆಫರ್ಸ್ ಕೂಡ ಇರುತ್ತೆ ಇದರಲ್ಲಿ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ವಿಟಮಿನ್ D3 ಇದನ್ನಂತೂ ಎಲ್ಲರಿಗೂ 1 ಇಯರ್ ತನಕ ಹಾಕಬೇಕು ಅಂತ ಡಾಕ್ಟರ್ಸೇ ಸಜೆಸ್ಟ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾನು ನನ್ನ ಮಗುಗೆ ಇವಾಗೂ ಹಾಕ್ತಾ ಇದ್ದೀನಿ. ಸೊ ಡೈಲಿ ಮಾರ್ನಿಂಗ್ ಟೈಮ್ ಹಾಕೋದು. ಸೊ ಇದನ್ನು ನಾನು ಯಾವಾಗೂ ಜೊತೆಯಲ್ಲೇ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದು ಬಂದು ರಬ್ಬರ್. ಸೊ ನಾವು ಬೆಡ್ ಮೇಲೆ ಮಲಗಿಸಿದಾಗ, ತೊಟ್ಲಲ್ಲಿ ಮಲಗಿಸಿದಾಗ ಸೊ ಇದನ್ನು ಕೆಳಗಡೆ ಹಾಕಿ ಮೇಲ್ಗಡೆ ಕಾಟನ್ ಬಟ್ಟೆ ಹಾಕಿ ಮಲಗಿಸಿದ್ರೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ಇನ್ನೂ ಒಂದು ಬಂದು ಬೇಬಿ ಬಾತಿಂಗ್ ಟವಲ್. ಸೊ ಬಾತಿಂಗ್ ಟವಲ್ಸು ಯೂಸ್ ಮಾಡಿದರೆ ಇದು ಬೆಟರ್. ಆ್ಯಂಡ್ ಸ್ಮಾಲ್ ರಗ್ಸ್ ಎಲ್ಲ ತೊಗೊಂಡಿರಿ. ಸೊ ಅವರಿಗೆ ತುಂಬ ಸೆಕೆ ತಕೆನ ಅನಿಸ್ಬಾರ್ದು, ತುಂಬ ಇದು ಅನಿಸ್ಬಾರ್ದು. ಸೊ ನಾವು ಅದನ್ನು ತೊಗೊಂಡಿದ್ದೀವಿ. ಇವಾಗ ಪಾಪು ಮಲಗಿದ್ದಾನೆ, ಅವ್ನಿಗೆ ಓದಿಸಿದ್ದೀನಿ. ಸೊ ಅದನ್ನು ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇದು ಬಂದು ನಿಮ್ಮದು ಹೆಡ್ ಸೇಫರ್ ಪಿಲ್ಲೋ. ಸೊ ಇದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಾಕಿದ್ದೀನಿ ಇದರಿಂದ ಏನು ಯೂಸ್ ಆಗಿದೆ ಅಂತ. ಸೊ ಯಾರಿಗಾದರೂ ಬೇಕನ್ಸಿದ್ರೆ, ಆ ವಿಡಿಯೋ ನೋಡ್ಬೇಕನ್ಸಿದ್ರೆ ಅದನ್ನು ಒಂದ್ಸರಿ ಹೋಗಿ ಚೆಕ್ ಮಾಡಿ. ಇದೆರಡು ಹೆಡ್ ಪಿಲ್ಲೋಸ್ನ ನಾನು ನನ್ನ ಪಾಪುಗೆ ಯೂಸ್ ಮಾಡಿದ್ದೆ. ಇದ್ರ ರಿವ್ಯೂನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಾಕಿದ್ದೀನಿ. ಸೊ ಇದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಬೇಬಿ ಬಾತಿಂಗ್ ಟವಲ್. ಇದು ಕೂಡ ನಾನು ತಗೊಂಡಿದ್ದೆ. ಇದು ಒಂದು ಸ್ವಲ್ಪ ಫ್ಯಾನ್ಸಿ ಆಗಿದೆ ನೋಡಿ. ಸೊ ಈ ಥರ. ಸೊ ಇದು ಕೂಡ ನಾನು ಪರ್ಚೇಸ್ ಮಾಡಿದೆ. ಇದು ಕೂಡ ತುಂಬಾ ಯೂಸ್ ಆಯಿತು. ಆ್ಯಂಡ್ ಇನ್ನೊಂದು ಮೇನ್ ಎಸೆನ್ಷಿಯಲ್ ಅಂದರೆ ಇದು ಮಸ್ಕಿಟೋ ಬ್ಯಾಟು. ಸೊ ಸೊಳ್ಳೆ ಬ್ಯಾಟು. ಸೊ ಸೊಳ್ಳೆನ ಹೊಡಿದು ಡಿಸುಮ್ ಅನಿಸ್ತಾ ಇರ್ತೀನಿ ನಾನಂತೂ ಯಾವಾಗಲೂ. ಯಾಕೆಂದರೆ ಎಷ್ಟು ಕೇರ್ ತಗೊಂಡ್ರು ಎಲ್ಲೋ ಒಂದು ಬಂದಾದರೂ ಸೊಳ್ಳೆ ಕಚ್ಬಿಡುತ್ತೆ. ಅವಾಗಂತೂ ನಮ್ಗೆ ಎಷ್ಟು ಸಿಟ್ಟು ಬರುತ್ತೆ ಅಲ್ವಾ ಮಕ್ಕಳುಗಳಿಗೆ ಸೊಳ್ಳೆ ಕಚ್ಚಿದ್ರೆ. ಸೊ ಇದಂತೂ ನಾನು ಯಾವಾಗೂ ಜೊತೆಲಿ ಇಟ್ಕೊಂಡೇ ಇರ್ತೀನಿ. ಸೊ ಯಾವಾಗ ಒಂದೇ ಒಂದು ಸೊಳ್ಳೆ ಬರಲಿ ನಾನು ಸೊಳ್ಳೆನ ಹೀಗೆ ಹೊಡೆಯೋದು. ಸೊ ಹೀಗೆ ಹೊಡೆದ್ರೆ ಸೊಳ್ಳೆ ಅಲ್ಲೇ ಹೋಗ್ಬಿಡುತ್ತೆ. ಆ್ಯಂಡ್ ಇದು ಕೂಡ ತುಂಬ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು ಸೊಳ್ಳೆ. ಬಿಕಾಸ್ ಇವಾಗ ಡೆಂಗ್ಯೂ ಎಲ್ಲ ಬರ್ತಾ ಇರುತ್ತೆ, ಮಕ್ಕಳಿಗೆ ಹರಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಸೊಳ್ಳೆ ಬ್ಯಾಟ್ನ ಯೂಸ್ ಮಾಡೋದು ತುಂಬ ಎಸೆನ್ಷಿಯಲ್. ಆ್ಯಂಡ್ ಇನ್ನೊಂದು ಬೆಲ್ಟ್. ಸೊ ಬೆಲ್ಟ್ ಯೂಸ್ ಮಾಡಿದ್ನ ನಾನು ಇಲ್ವಾ, ಬೆಲ್ಟಿಂದ ಏನಾದರೂ ಇದಾಯ್ತಾ ಅದನ್ನ ನಾನು ನೆಕ್ಸ್ಟ್ ವಿಡಿಯೋಯಿಂದ ಹೇಳ್ತೀನಿ, ಬೆಲ್ಟಿಂದ ಏನು ನಮಗೆ ಯೂಸ್ ಆಯಿತು ಅಂತ. ಸೊ ಇದನ್ನು ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಟಿಲ್ 3 months ತನಕ ಯೂಸ್ ಮಾಡೋದು ತುಂಬ ಒಳ್ಳೆಯದಿದೆ. ಬಟ್ ನಾನು ಸ್ವಲ್ಪ ಒಂದು 1.5 month ಆದಮೇಲೆ ತೊಗೊಂಡೆ. ನೀವು ಆ ಥರ ಮಾಡಬೇಡಿ, ಡೆಲಿವರಿ ಆಗಿ 1 weekಲ್ಲಿ ತೊಗೊಳ್ಳಿ. ಸೊ ಇದು ಕೂಡ ಯೂಸ್ಫುಲ್ ಆಗುತ್ತೆ ಬೆಲ್ಟ್. ಆ್ಯಂಡ್ ಅದಾದಮೇಲೆ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ನಾನು ಪಾಪುಗೆ ಫೀಡ್ ಮಾಡೋಕ್ಕೆ ನೋಡಿ ಈ ಥರ ಒಂದು ತೊಗೊಂಡಿದ್ದೀನಿ ಫೀಡಿಂಗು. ಇದು ಎಲ್ಲಾದರೂ ಆಚೆ ಹೋದಾಗ ಇದ್ರೊಳಗಡೆ ಹಾಕಿ ಕೊಟ್ಟರೆ ಪಾಪು ಅವ್ನ ಪಾಡಿಗೆ ಅವ್ನು ತಿಂತಾನೆ. ಸೊ ಹಠ ಮಾಡಲ್ಲ. ಎಲ್ಲಂದರೆ ಅಲ್ಲಿ ನಾವು ಎಲ್ಲ ಕಡೆನೂ ನಿಲ್ಲಿಸಿ ಫೀಡ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಇದನ್ನು ಕೊಡ್ತೀನಿ. ಆ್ಯಂಡ್ ಬೇಬಿ ಸ್ಪೂನು, ಬೇಬಿ ಇದು ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಬೌಲು ಇದು. ಆ್ಯಂಡ್ ಇದು ಹ್ಯಾಂಡ್ ಕರ್ಚೀಫ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಯೂಸ್ ಮಾಡಿ. ಆ್ಯಂಡ್ ಸ್ಟೀಲ್ದು ಬಾಟಲ್ ಯೂಸ್ ಮಾಡ್ತೀನಿ. ಯೂಶ್ವಲಿ ನಾನು ನಿಪ್ಪಲಲ್ಲಿ ಕೊಡಲ್ಲ ಮಗುಗೆ. ಇದರಲ್ಲಿ ನಿಪ್ಪಲ್ ಇದೆ, ಇದು ಸ್ಟೀಲ್ ಬಾಟಲು. ಬಟ್ ನಾನೇನು ನಿಪ್ಪಲ್ನ ಯೂಸ್ ಮಾಡ್ತಿಲ್ಲ. ಈ ಲೋಟದಲ್ಲಿ ನೀರು ಕುಡಿಸ್ತೀನಿ. ಎಲ್ಲರೂ ಹೋದಾಗ ಇದರೊಳಗಡೆ ನೀರು ಹಾಕ್ಕೊಂಡು ತೊಗೊಂಡೋಗ್ತೀನಿ, ಬಿಸಿನೀರು. ಇವಾಗ ಅವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಲ್ಲ. ಸೊ ಸಾಲಿಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈಗೊಂದು ಆಚೆ ಹೋದಾಗ ಫ್ಯಾನ್ ಅಂದರೆ ಅವನಿಗೆ ಇವಾಗ ತುಂಬ ಸೆಕೆ ಪಡ್ತಾನೆ. ಸೊ ಫ್ಯಾನ್ ಎಲ್ಲ ಇರಲ್ಲ ಅಲ್ಲ. ಸೊ ಸಿಂಪಲ್ಲಾಗಿ ಬೀಸೋಕ್ಕೆ ಅಂತ ಇದೊಂದು ಇಟ್ಕೊಂಡಿದ್ದೀನಿ ಪಾಪುಗೆ. ಆ್ಯಂಡ್ ಟಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಈ ಥರ ಗಿಲ್ಟಿ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಸೌಂಡ್ ಅಷ್ಟೇ ಕೇಳ್ತಿದ್ದೆ, ದುಡ್ಡು ಅಷ್ಟೊಂದು ಬಂದಿರಲ್ಲ ಇನ್ನು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅವ್ರಿಗೆ ತುಂಬ. ಆ್ಯಂಡ್ ಈ ಟಾಯ್ ಅಂತೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಟೈಮಲ್ಲೂ ಟಿಲ್ 1 year ತನಕ ಯೂಸ್ ಮಾಡ್ಬೋದು. ಸೊ ನಾನೊಂದು 1.5 monthದಿಂದಾನೇ ಯೂಸ್ ಮಾಡ್ತಿದ್ದೀನಿ, 1 monthದಿಂದಾನೇ ಅಂದ್ಕೊಳ್ಳಿ. ಸೊ ಇದಂತೂ ತುಂಬ ಹೆಲ್ಪ್ ಆಗಿದೆ ಈ ಟಾಯ್ನ. ಆ್ಯಂಡ್ ಇದೊಂದು ಬಾಲು. ಇದು ಅವನಿಗೆ ಕಾಲ್ ಮೂಮೆಂಟ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಕಾಲ ಹತ್ರ ಇಡ್ತಿದ್ದೆ. ಅವಾಗ ಅವನು ಹೊರಿತಿದ್ದ. ಅವಾಗ ಇದು ಕೂಡ ತುಂಬ ಯೂಸ್ ಆಯಿತು.
ಆ್ಯಂಡ್ ಇದನ್ನು ತೊಟ್ಲಲ್ಲಿ ಈ ಥರ ನಿಂತು ಹಾಕ್ತಿದ್ದೆ. ಸೊ ಇದನ್ನು ಕಾಲಲ್ಲಿ ಹಿಂಗೆ ಒದ್ದಿ ನನಗೆ ಮೋಟಾರ್ ಸ್ಕಿಲ್ ಆಗ್ತಿತ್ತು ಅಂತ ಇದನ್ನು ಯೂಸ್ ಮಾಡ್ತಿದ್ದೆ. ಇನ್ನು ತುಂಬ ಟಾಯ್ಸ್ ಯೂಸ್ ಮಾಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಟೂತರ್ಸು, ಸೊ ಇದು ನಾನು ಮರದ್ದು ತೊಗೊಂಡಿದ್ದೆ. ಆ್ಯಂಡ್ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನನ್ನ ಮಗುಗೆ ಏನೆಲ್ಲ ಟಾಯ್ಸ್ನ ಬೈ ಮಾಡಿದ್ದೆ ಅಂತ. ಇದಿಷ್ಟು ಫೀಡಿಂಗ್ ಇನ್ನೊಂದು ಮತ್ತೆ ಬಿಟ್ಟೆ ನೋಡಿ, ಇದು ಮೇಯ್ನು. ಸೊ ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ಸೊಳ್ಳೆ ಪರ್ದ ಈ ಥರ. ಸೊ ನೀವು ಬೇಬಿನ ಎಲ್ಲಂದರೆ ಅಲ್ಲಿ ಮಲಗಿಸಿದ್ರು, ಅವ್ನು ಎಲ್ಲಾದರೂ ಇರಲಿ, ನೀವು ತಗೊಂಡೋಗಿ ಈ ಥರ ಹಾಕಿ ಈ ಥರ ಮಲಗಿಸ್ಬಿಡ್ಬೋದು ಅವನ್ನ ಈಸಿ. ಈ ಥರ ಅವ್ನು ಕ್ಲೋಸ್ ಮಾಡೋದು ಈಸಿ ಆ್ಯಂಡ್ ಇದನ್ನು ಕ್ಯಾರಿ ಮಾಡೋದು ಈಸಿನೇ. ಸೊ ಈ ಸೊಳ್ಳೆ ಪರ್ದ ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಿದೆ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಅಟ್ ಪ್ರೆಸೆಂಟ್ ಇದೇ ಪರ್ದ, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನ್ಯೂ ಮಾಮ್ ಆ್ಯಂಡ್ ನ್ಯೂ ಬೇಬಿ ಎಸೆನ್ಷಿಯಲ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋದು ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಯಾವ ಥರ ವಿಡಿಯೋ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಖಂಡಿತ ಅದ್ರ ಬಗ್ಗೆ ನನಗೆ ಗೊತ್ತಿದ್ದರೆ ಅಥವಾ ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಂಡು ಗೊತ್ತಿದ್ದರೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.